ದೇವಸ್ಥಾನ ಬಂದು 12/9/2013 ಇಸ್ವಿಯಲ್ಲಿ ಉದ್ಘಾಟನೆ ಆಗಿದ್ದು. ನಮ್ಮ ಹಾಲಿ ಶಾಸಕರಾದ ಎಸ್ ಮುನ್ರಾಜಣ್ಣವರು ಉದ್ಘಾಟನೆ ಮಾಡಿದ್ದು. ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಶನಿ ಮಹಾತ್ಮ ದೇವರು ಏನಿದೆ, ಈ ಅಪ್ಪ ಬಂದವ್ರಿಗೆ ಕಷ್ಟಗಳನ್ನ ಒಡೆದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಯಾರೇ ಬಂದ್ರೇನೂ ಇಲ್ಲಿ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಹೂವಿನ ಪ್ರಸಾದ ಆಗುತ್ತೆ, ಮತ್ತು ನವಗ್ರಹ ಇದೆ, ಆಂಜನೇಯ ದೇವರು ಇದೆ, ಮತ್ತು ಶಿವಲಿಂಗ ಇದೆ. ಭಕ್ತಾದಿಗಳು ಬರ್ತಾ ಇರ್ತಾರೆ. ಮತ್ತು ಇಲ್ಲಿ ಅಮಾವಾಸ್ಯೆ ದಿನ ಹೋಮಗಳು ಎಲ್ಲ ನಡೀತಾ ಇರುತ್ತೆ. ವಿಶೇಷ ದಿನ ಶಿವರಾತ್ರಿ ಹಬ್ಬದ ದಿನ ತುಂಬ ಹರಿಕತೆ ಮತ್ತು ಪೂಜೆ ಪುರಸ್ಕಾರ ಮತ್ತು ಹೋಮಗಳು ಎಲ್ಲ ನಡೆಸ್ತಾ ಇರ್ತೀವಿ ನಾವು. ತುಂಬ ವಿಶೇಷವಾಗಿದೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಉತ್ಸುಕರಾಗಿ ಇಲ್ಲಿ ಪೂಜೆ ನಡೆಸ್ಕೊಂಡು ನೆರವೇರಿಸ್ಕೊಂಡು ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಮೇಡಮ್, ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ದೇವಸ್ಥಾನ ತೆರೆದಿರುತ್ತೆ? ಬೆಳಗ್ಗೆ 6 ಗಂಟೆಯಿಂದ 10:30 11 ಗಂಟೆವರೆಗೂ ಇರ್ತಾರೆ. ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 9:30 10 ಗಂಟೆವರೆಗೂ ಪ್ರತಿದಿನ ಇರುತ್ತಾ? ಪ್ರತಿದಿನ ಇರುತ್ತೆ ಇಲ್ಲಿ ಪೂಜೆ. ವಿಶೇಷವಾದ ದಿನ ಸೋಮವಾರ ಮತ್ತು ಶನಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇರುತ್ತೆ. ಇದು ಪೂಜೆಗೆ ಮತ್ತು ದೇವರು ಹೊರ ಕೇಳಕ್ಕೆ ಏನಾದರೂ ಹಣವನ್ನು ನಿಗದಿ ಮಾಡಿದ್ದೀರಾ? ಇಲ್ಲ, ಹಣ ಏನೂ ಇಲ್ಲ. ಅವ್ರ ಕೈಲಾಗಿದ್ದು ಹೂವು ತಂದು ಕೊಟ್ಟು, ಅವ್ರ ಕೈಯಿಂದ ಹೂವು ತಂದು ಕೊಟ್ಟು ಹೂವಿನ ಪ್ರಸಾದ ಕೇಳ್ಬೋದು. ಇಲ್ಲಿ ಬರುವ ಭಕ್ತಾದಿಗಳು ಯಾವ್ದು ಕಷ್ಟಗಳನ್ನು ಹೊತ್ತು ಜಾಸ್ತಿ ಬರ್ತಾರೆ ಮೇಡಮ್? ಇಲ್ಲಿ ಕಷ್ಟಗಳನ್ನ ಹೊತ್ಕೊಂಡು ಬರೋಂಥ ಭಕ್ತಾದಿಗಳು ಮದುವೆ ಇಲ್ಲದೆ ಇರೋರು, ಮದುವೆ ಆಗದೆ ಇರೋರು, ಮತ್ತು ಮಕ್ಕಳಾಗದೆ ಇರೋರು, ಮತ್ತು ಏನಾದರೂ. ನಾನು 1.5 ವರ್ಷದಿಂದ ಬರ್ತಾಯಿದ್ದೀನಿ ಸರ್. ಅಲ್ಲಿ ಯಾವ ಕಷ್ಟಗಳನ್ನು ಹೊತ್ತಂದರೆ ದೇವ್ರ ಹತ್ರ ಏನು ಬೇಡ್ಕೊಂಡ್ರು? ದೇವ್ರ ಹತ್ರ ನಾವು ಏನೇನು ಕೇಳ್ಕೊಂಡ್ರೆ ದೇವರು ನಮ್ಗೆ ಫಲ ಕೊಟ್ಟೇ ಕೊಡ್ತಾನೆ. ಅದು ಹೂವಿನ ರೂಪದಲ್ಲಿ ನಮಗೆ ಪ್ರಸಾದ ಕೊಟ್ಟು ಅದನ್ನು ನೆರವೇರಿಸ್ತಾನೆ ದೇವರು ಅಂತ ನಾನು ನಂಬಿದ್ದೀನಿ. 1.5 ವರ್ಷದಿಂದ ನಡ್ಕೋತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ಸರ್. ತಮ್ಮ ಹೆಸರು ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ವೈಭವಿ ಅಂತ. ನಾನು ಆ್ಯಕ್ಚುಲಿ ನನ್ನ ನೇಟಿವ್ ಬಂದು ಬಾಗಲಕೋಟು, ಬಟ್ ನಾನಿಲ್ಲಿ ವಿಶ್ವೇಶ್ವರಯ್ಯ 3rd ಕ್ರಾಸ್ ರೆಸಿಡೆನ್ಸಿ ಅಲ್ಲಿರೋದು. ಖುಷಿ ಆಗ್ತಿದೆ ಸರ್. ನಾನಿಲ್ಲೇ ವಿಶ್ವೇಶ್ವರ ಲೇಔಟಲ್ಲಿರೋದು. ನಾನು 2 ಇಯರ್ಸ್ ಆಯಿತು ಬಂದಿದ್ದೆ. ತುಂಬ ಖುಷಿ ಆಗ್ತಾಯಿದೆ, ನಂಬಿಕೆ ಇದೆ ದೇವ್ರ ಮೇಲೆ. ಕೆಲವೊಂದು ಬೇಡಿಕೆ ಅಂದ್ಕೊಂಡಿದ್ದೆ, ಎಲ್ಲ ಆಗ್ತಾಯಿದೆ. ತುಂಬ ಖುಷಿ ಆಗುತ್ತೆ ಬಂದು. ಮೇಡಮ್, ಇಲ್ಲಿ ಪ್ರಸಾದ ಏನಾದರೂ ನಿಮ್ಮ ಕಷ್ಟಗಳನ್ನು ಗೊತ್ತಂದರೆ ಇಲ್ಲಿ ಪ್ರಸಾದ ಕೇಳಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದ್ರ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಾ? ಪುಷ್ಪ ಕೊಡೋದ್ರ ಮೂಲಕ ಇದು ಪಾಸಿಟಿವ್ ಆಗಿ ಅನಿಸ್ತಾ ಇದೆ. ಕೆಲವೊಂದು ಕೂಡ ಆಗ್ತಾ ಇದೆ ನಮಗೂ. ತಮ್ಮ ಹೆಸರು ಮೇಡಮ್? ಕುಸುಮ ಅಂತ ಹೇಳಿ. ಅದೇ ಶುಲ್ಕವನ್ನು ಕೂಡ ನಾವು ನಿಗದಿ ಮಾಡಿಲ್ಲ. ಇವತ್ತು ನಾನು ಕಡಾಖಂಡಿತವಾಗಿ ತಿಳಿಸ್ತೀನಿ, ಈ ಒಂದು ಸರ್ವ ಜನರ ಮುಖಾಂತರನೂ ತಿಳಿಸ್ತೀನಿ, ನಾವು ಯಾವುದೇ ನಿಗದಿ ಮಾಡಿಲ್ಲ. ದೇವಸ್ಥಾನ ಬೆಳೀತು ಅಂತ ಮತ್ತೆ ನಾವು ನಿಗದಿ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡೋಲ್ಲ. ಇದು ಆಡಳಿತ ಮಂಡಳಿಯ ಪರವಾಗಿ ನಾನೇ ವಿಷಯವನ್ನು ಅವ್ರನ್ನ ಕೇಳ್ದಲೇ ಬೇಕಾದ್ರೆ ನಾನೇ ತಿಳಿಸ್ಕೊಡ್ತೀನಿ. ಅವರ ಮನಸ್ಸೋ ಇಚ್ಛೆ, ಅವ್ರೇನು ಸಮರ್ಪಣೆಯನ್ನು ಭಗವಂತನಿಗೆ ಮಾಡ್ತಾರೋ ಅದನ್ನೇ ಮುಂದಿನ ದಿನಗಳಲ್ಲೂ ನಾವು ಸ್ವೀಕಾರವನ್ನು ಮಾಡ್ತೀವಿ. ತಮ್ಮ ಹೆಸರು? ವೇದರತ್ನ ಶ್ರೀ ಗೌತಮ್ ಶರ್ಮಾ ಅಂತ.